ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಉಡುಪಿಯಲ್ಲಿರೋ ಏನ್ಷಿಯಂಟ್ ಟೆಂಪಲ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ದೀರಾ? ಸೊ ಈ ವಿಡಿಯೋ ನಿಮಗಾಗಿ. ಇನ್ ಕೇಸ್ ನೀವೇನಾದರೂ ಬ್ಯಾಂಗ್ಳೂರಿಂದ ಉಡುಪಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮಗೆ ಸಂಜೆ 6:45ಗೆ ಬ್ಯಾಂಗ್ಳೂರಿಂದ ಟ್ರೈನ್ ಸಿಗುತ್ತೆ. ಬೆಳಗ್ಗೆ 4:15ಗೆಲ್ಲ ಉಡುಪಿಗೆ ರೀಚ್ ಆಗುತ್ತೆ. ಅಲ್ಲಿ ಬಂದ ತಕ್ಷಣ ಇಮಿಡಿಯೇಟಾಗಿ ರೂಮ್ಸ್ ಎಲ್ಲ ನೋಡಿಕೊಂಡು ನೀವು ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗ್ಬೋದು. ಓಕೆ, ಸೊ ನಾವು ಉಡುಪಿ ಶ್ರೀಕೃಷ್ಣ ಮಠ ಹತ್ರ ರೀಚ್ ಆದಾಗ ಟೈಮ್ ಆಲ್ಮೋಸ್ಟ್ 8:30 to 9ವರೆಗೂ ಆಗಿತ್ತು. ವೀಕೆಂಡ್ಸ್ ಬೇರೆ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಆ್ಯಂಡ್ ಈವನ್ ಸಮ್ಮರ್ ಹಾಲಿಡೇಸ್ ಅಲ್ವಾ, ತುಂಬ ಕ್ರೌಡ್ ಇದೆ. ಬೆಟರ್ ಈ ಟೈಮಲ್ಲಿ ನೀವು ವಿಸಿಟ್ ಮಾಡೋದು ಅವಾಯ್ಡ್ ಮಾಡ್ಬೋದು. ಇನ್ ಕೇಸ್ ನೀವು ನೋಡಲೇಬೇಕು ಅಂತ ಇದ್ದರೆ ದರ್ಶನಕ್ಕೆ 2 to 3 hours ತಗೊಳುತ್ತೆ. ನಾವು ದರ್ಶನ ತುಂಬ ಕ್ವಿಕ್ಕಾಗಿ ಆಗುತ್ತೆ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಬ್ರೋ ಒಂದು ಅಪ್ಡೇಟಿಂದ ನಮ್ಮ ಮುಂದೆ ಬಂದರು. ದರ್ಶನ ಆಗೋಕ್ಕೆ ಒಂದು 2:30-3 ಗಂಟೆ ಆಗುತ್ತೆ. ಹೌದಾ? ಏನು ಮಾಡೋಣ? ಏನು ಮಾಡೋಣ? ಸೊ ಗೈಸ್, ಆ್ಯಸ್ ಪರ್ ದ ಅಪ್ಡೇಟ್ ನಮಗೆಲ್ಲ ಅರ್ಥ ಆಯಿತು ದರ್ಶನ ಆಗೋದು ತುಂಬ ಲೇಟ್ ಆಗುತ್ತೆ ಅಂತ. ಬಟ್ ನಮಗೆ ಸೇಮ್ ಡೇನೇ ಬೇರೆ ಪ್ಲ್ಯಾನ್ಸ್ ಇರೋದ್ರಿಂದ ಅದೆಲ್ಲ ಕವರ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ, ದರ್ಶನಕ್ಕೆ ಹೋಗೋದೋ ಬೇಡವಾ ಅಂತ ಕನ್ಫ್ಯೂಷನಲ್ಲಿದ್ವಿ. ನಾನು ಮುಂದೆ ಹೋಗ್ತಿದ್ದಾರಲ್ಲ ಅವ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಈಸ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಅವ್ರ ಹೆಸರು ಬಂದುಬಿಟ್ಟು ಅಭಿಷೇಕ್ ಅಂತ. ಅವರು ಬೇಸಿಕಲಿ ಫ್ರಮ್ ಉಡುಪಿ ಓನ್ಲಿ. ಸೊ ದಟ್ ರೀಸನ್ ನಮಗೆ ಉಡುಪಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಏನೂ ಆಗಿಲ್ಲ. ಲೋಕಲ್ ಇನ್ಫ್ಲುಯೆನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಟೆಂಪಲಲ್ಲಿ ದರ್ಶನ ಬೇಗ ಮುಗಿಸ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಾವು ವಿಸಿಟ್ ಮಾಡಿರೋ ಡೇ ದರ್ಶನ ಮಾಡೋಕ್ಕಾಗಲಿಲ್ಲ ಬೇಗ. ಸೊ ಹೆಂಗೂ ನಮ್ಮ ಜೊತೆ ಬಂದಿರೋ ಹೆಣ್ಮಕ್ಳೆಲ್ಲ ಸ್ಯಾರಿ ಉಟ್ಕೊಂಡು ಲಕ್ಷಣವಾಗಿ ಕಾಣಿಸ್ತಾಯಿದ್ರು. ದೇವಸ್ಥಾನಕ್ಕಂತಲೇ ಸ್ಯಾರಿ ಉಟ್ಕೊಂಡ್ರು. ಅವ್ರ ಆಸೆನ ನಿರಾಸೆ ಮಾಡೋದು ಬೇಡ ಅಂತ ಪಕ್ಕದಲ್ಲಿರೋ ಟೆಂಪಲ್ಸ್ ಆದರೂ ಕವರ್ ಮಾಡೋಣ ಅಂತ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಹೋಗ್ತಾ ಇರೋ ಟೆಂಪಲ್ಸ್ ಬಂದ್ಬಿಟ್ಟು ಚಂದ್ರಮೌಳೇಶ್ವರ ಟೆಂಪಲ್, ಅನಂತೇಶ್ವರ ಟೆಂಪಲ್ ಹಾಗೂ ರಾಯರ ಮಠ. ಅದಕ್ಕೆ ಹೋಗ್ಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಒಂದು ದಾರಿ ಇದೆ. ಅಲ್ಲಿಂದನೇ ನಾವು ವಾಕ್ ಮಾಡ್ಕೊಂಡು ಹೋದ್ವಿ. ಹೋಗ್ಬೇಕಾದ್ರೆ ನಿಮಗೆ ರಶ್ಶಲ್ಲಿ ಎಷ್ಟೊಂದು ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ಅಂತಲೂ ಕಾಣಿಸುತ್ತೆ ನೋಡಿ. ಈಗ ಕ್ರೌಡ್ ಆಗಿಲ್ಲ, ತುಂಬ ಕ್ರೌಡ್. ಇಲ್ಲೋಗಿ ಹಿಂಗೋಗಿ ಮತ್ತೆ ಹಾಂ ಮತ್ತೆ ಒಳಗಡೆ ಹೋಗಿ ಸುತ್ತಾಕೊಂಡು ಮತ್ತೆ ಮೇಲತ್ತಿ. ಓಕೆ ಗೈಸ್, ಇಲ್ಲಿಂದ ನಾವು ಫಸ್ಟ್ ವಿಸಿಟ್ ಮಾಡ್ತಿರೋ ಟೆಂಪಲ್ ಬಂದ್ಬಿಟ್ಟು ಚಂದ್ರಮೌಳೇಶ್ವರ ಟೆಂಪಲ್ ಅಂತ. ಇದು ಉಡುಪಿ ಶ್ರೀಕೃಷ್ಣ ಮಠದ ಪಕ್ಕದಲ್ಲೇ ಇದೆ. ಇದನ್ನು ಉಡುಪಿ ಶ್ರೀಕೃಷ್ಣ ಮಠದಕ್ಕಿಂತ ಹಳೆ ಟೆಂಪಲ್ ಅಂತಲೂ ಕರಿಬೋದು. ಒನ್ ಆಫ್ ದ ಏನ್ಷಿಯಂಟ್ ಟೆಂಪಲ್ ಇದು. ಚಂದ್ರಮೌಳೇಶ್ವರ ಟೆಂಪಲಲ್ಲಿ ಯಾವುದೇ ರೀತಿ ವೀಡಿಯೋನ ತಗೊಳಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಅಲ್ಲಿರೋರೆಲ್ಲ ವೀಡಿಯೋ ಎಲ್ಲ ತೆಗಿಬಾರ್ದು ಅಂತ ಇದ್ರು. ಸೊ ದಟ್ ರೀಸನ್ ನಾನು ಯಾವುದೂ ರೆಕಾರ್ಡ್ ಮಾಡಿಲ್ಲ. ಬಟ್ ನನಗೆ ಈ ಟೆಂಪಲ್ ಬಗ್ಗೆ ಒಂದು ಸ್ಟೋರಿ ಗೊತ್ತು, ಅದನ್ನ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೋರಿ ಏನಪ್ಪ ಅಂದರೆ, ಚಂದ್ರದೇವನಿಗೆ ಶಾಪ ಸಿಕ್ಕಿರುತ್ತೆ ತನ್ನ ಬೆಳಕನ್ನ ಕಳ್ಕೊಂಬಿಡ್ಲಿ ಅಂತ. ಆ ಟೈಮಲ್ಲಿ ಚಂದ್ರದೇವ ಇದೇ ಜಾಗಕ್ಕೆ ಬಂದ್ಬಿಟ್ಟು ಶಿವನ ಹತ್ರ ತಪಸ್ ಮಾಡ್ತಾನೆ. ಶಿವನ ಹತ್ರ ತಪಸ್ ಮಾಡಿದಾಗ ಶಿವ ಓಕೆ ಅಂತೇಳಿ ಅವನ ಪಾಪನ ವಿಮುಕ್ತಿ ಮಾಡಬೇಕಂತ ಚಂದ್ರದೇವನಿಗೆ ಬ್ಲೆಸ್ ಮಾಡಿ ಇಮಿಡಿಯೇಟ್ಲಿ ಅವನಿಗಿರೋ ಪವರ್ಸ್, ಅವನ ಬೆಳಕು ಅವನಿಗೆ ವಾಪಸ್ ಕೊಡ್ತಾನೆ. ಸೊ ದಟ್ ಈ ಟೆಂಪಲ್ಗೆ ಚಂದ್ರಮೌಳೇಶ್ವರ ಅಂತ ಹೆಸರು ಬಂತು. ಚಂದ್ರಮೌಳೇಶ್ವರ ಅಂದರೆ ಚಂದ್ರನನ್ನು ಧರಿಸಿರುವ ಶಿವ ಅಂತ. ಆ್ಯಂಡ್ ಈ ಟೆಂಪಲಿಂದನೇ ಉಡುಪಿ ಅಂತ ಹೆಸರು ಬರೋಕ್ಕೆ ಕಾರಣ ಅಂತ ಹೇಳ್ತಾರೆ. ಓಕೆ, ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರೋ ಟೆಂಪಲ್ ಬಂದ್ಬಿಟ್ಟು ಅನಂತೇಶ್ವರ ಟೆಂಪಲ್. ಅದನ್ನು ಕೂಡ ಚಂದ್ರಮೌಳೇಶ್ವರ ಟೆಂಪಲ್ ಎಕ್ಸಾಕ್ಟ್ಲಿ ಪಕ್ಕದಲ್ಲೇ ಇದೆ. ಅಲ್ಲಿಂದ ಏನು ತುಂಬ ಡಿಸ್ಟೆನ್ಸ್ ಆಗೋಲ್ಲ, ಪಕ್ಕದಲ್ಲೇ ಇಮಿಡಿಯೇಟ್ಲಿ ನೀವು ವಿಸಿಟ್ ಮಾಡ್ಬೋದು ಅಲ್ಲಿ. ಈ ಟೆಂಪಲ್ ಬಂದ್ಬಿಟ್ಟು ಈವನ್ ಲಾರ್ಡ್ ಶಿವನೇ ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿಂದ ಟೆಂಪಲ್ ಒಳಗೆ ಹೋದ್ವಿ. ಟೆಂಪಲ್ ಒಳಗಡೆ ಹೋದ ತಕ್ಷಣ ನಾವು ದೇವ್ರನ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನದ ಪಕ್ಕದಲ್ಲೇ ನನಗೆ ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ತು. ಯೂಶ್ವಲಿ ದೇವಸ್ಥಾನದ ಮುಂದ್ಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ. ನಿಮಗೆ ಐಡಿಯಾ ಇರುತ್ತೆ ಇದ್ರ ಬಗ್ಗೆ. ಬಿಕಾಸ್ ಏನ್ಷಿಯಂಟ್ ಟೆಂಪಲ್ಸಲ್ಲೆಲ್ಲ ಸ್ಟ್ರೈಟ್ ಅವೇ ಬೋರ್ಡ್ ಹಾಕಿರ್ತಾರೆ, ಫೋಟೋಗ್ರಫಿ ಆ್ಯಂಡ್ ವೀಡಿಯೋಗ್ರಫಿ ನಾಟ್ ಅಲೌಡ್ ಅಂತ. ಸೊ ದಟ್ ರೀಸನ್ ಅಲ್ಲೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಬಟ್ ಲೆಫ್ಟ್ ಸೈಡಲ್ಲಿ, ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಅವಕಾಶ ಸಿಕ್ಕಿರೋದ್ರಿಂದ ನಾನು ರೆಕಾರ್ಡ್ ಮಾಡಿದೆ. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಈ ಲೆಫ್ಟ್ ಸೈಡಲ್ಲಿ ಡೆಡ್ ಎಂಡಲ್ಲಿ ನಮಗೆ 2 ದೇವಸ್ಥಾನ ಸಿಗುತ್ತೆ. ಒಂದು ಬಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಟೆಂಪಲ್, ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಅದು 2 ದೇವಸ್ಥಾನದ ವೀಡಿಯೋನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಬಟ್
ಫುಟೇಜ್ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಒಳಗಡೆ ಸ್ವಲ್ಪ ಕತ್ಲು ಇತ್ತು ಅನ್ನೋ ಕಾರಣದಿಂದ ನಾನು ಆ ವೀಡಿಯೋಸ್ನ ಈ ಥರ ಎಲ್ಲ ಹಾಕಿಲ್ಲ. ಓಕೆ, ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ರೈಟ್ ಇಮಿಡಿಯೇಟ್ಲಿನೇ ನಮಗಿದೆ. ಅದು ಬಂದ್ಬಿಟ್ಟು ಕನಕನ ಕಿಂಡಿ ಅಂತ. ಕನಕನ ಕಿಂಡಿ ಅಂದರೆ ನಿಮ್ಗೆಲ್ರಿಗೂ ಐಡಿಯಾ ಇರುತ್ತೆ. ಅದು ಕನಕದಾಸರಿಗೆ ಶ್ರೀಕೃಷ್ಣ ಅಲ್ಲಿಂದ ದರ್ಶನ ನೀಡಿರೋ ಜಾಗ. ಆಗಿನ ಕಾಲದಲ್ಲಿ ದೇವಸ್ಥಾನದ ಪಂಡಿತರು ಕನಕದಾಸರನ್ನ ದೇವಸ್ಥಾನದ ಒಳಗಡೆ ದರ್ಶನ ಮಾಡ್ಕೊಳ್ಳೋಕ್ಕೆ ಬಿಟ್ಟಿರಲಿಲ್ಲ. ರೀಸನ್ ಇಷ್ಟೇ ಗಾಯ್ಸ್, ಕಾಸ್ಟಿಸಮ್ ಅನ್ನೋದು ಈಗ ಬಂದಿರೋದಲ್ಲ, ಮುಂಚೆಯಿಂದನೂ ಇದೆ ಅದು ನಮ್ಮ ದೇಶದಲ್ಲಿ. ಸೊ ಈ ರೀಸನಿಂದ ಕನಕದಾಸರು ಏನು ಮಾಡ್ತಾರೆ, ದೇವಸ್ಥಾನದ ಹಿಂಭಾಗಕ್ಕೆ ಬಂದು ಶ್ರೀಕೃಷ್ಣನ ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಶ್ರೀಕೃಷ್ಣ ಕನಕದಾಸರ ಭಕ್ತಿಯನ್ನು ಮೆಚ್ಚಿ ಏನು ಮಾಡ್ತಾನೆ, ಕನಕದಾಸರಿಗೆ ದರ್ಶನ ಕೊಡಬೇಕು ಅಂತ ಆ ಕಡೆ ಇರೋ ದೇವಸ್ಥಾನದ ವಿಗ್ರಹ ಈ ಕಡೆ ತಿರ್ಕೊಳ್ಳುತ್ತೆ. ಸೊ ದಟ್ ಅಲ್ಲಿಂದನೇ ಕನಕದಾಸರಿಗೆ ಶ್ರೀಕೃಷ್ಣನ ದರ್ಶನ ಆಗಿರುತ್ತೆ. ಇವತ್ತಿಗೂ ದೇವಸ್ಥಾನದ ವಿಗ್ರಹ ಈ ಕಡೆಗೇ ಇದೆ. ಇದೇ ಕಾರಣದಿಂದ ಆ ಜಾಗ ಕನಕನ ಕಿಂಡಿ ಅಂತ ಹೆಸರುವಾಸಿ ಆಯಿತು. ಸೊ ಈಗಿನ ಕಾಲದಲ್ಲೂ ಜನ ಯಾರೇ ಆಗಲಿ ದೇವ್ರನ್ನ ದರ್ಶನ ಮಾಡ್ಕೋಬೇಕಂದ್ರೆ ಫಸ್ಟ್ ಕನಕನ ಕಿಂಡಿಯಿಂದ ದರ್ಶನ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ದೇವ್ರ ದರ್ಶನಕ್ಕೆ ಹೋಗ್ತಾರೆ. ಆಮೇಲೆ ಕನಕನ ಕಿಂಡಿಯಿಂದ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ಅದ್ರ ಆಪೋಸಿಟ್ ಇರೋ ರಾಯರ ಮಠಕ್ಕೆ ರಾಯರ ದರ್ಶನಕ್ಕಾಗಿ ಹೊರಟ್ವಿ. ನಾನು ರಾಯರ ಮಠದ ಒಳಗಡೆ ಹೋಗ್ಬಿಟ್ಟು ರಾಯರ ದರ್ಶನ ಮಾಡಿಕೊಂಡೆ, ಗೋಮಾತೆಗೆ ನಮಸ್ಕಾರ ಮಾಡಿಕೊಂಡೆ. ಅದಾದಮೇಲೆ ತೀರ್ಥ ಕೊಡ್ತಾಯಿದ್ರು, ತೀರ್ಥ ಇಸ್ಕೊಂಡು ಮಂತ್ರಾಕ್ಷತೆನೂ ಇಸ್ಕೊಂಡೆ. ಮಂತ್ರಾಕ್ಷತೆ ಇಸ್ಕೊಂಡಾದ್ಮೇಲೆ ನೋಡ್ತೀನಿ ನಮ್ಮ ಟೀಮ್ ಇನ್ನೂ ಆವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೆ. ಸರಿ ಆಯಿತು, ಅವರು ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ ನಾನು ಇನ್ನೊಂದು ಸಲ ರಾಯರದ್ದು ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ಸೊ ಗೈಸ್, ರಾಯರ ದರ್ಶನ ಮಾಡ್ಕೊಂಡಾದ್ಮೇಲೆ ನಮ್ಗೆ ಆಲ್ರೆಡಿ ಗೊತ್ತಿತ್ತು ಇವತ್ತು ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಳಕ್ಕಾಗಲ್ಲ, ಅದು ತುಂಬ ಟೈಮ್ ತೊಗೊಳುತ್ತೆ ಅಂತ. ಸೊ ಅದಕ್ಕೆ ನಾವು ಅದನ್ನ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಸ್ ಪರ್ ದ ಪ್ಲ್ಯಾನ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ನಾವು ಉಡುಪಿ ಶ್ರೀಕೃಷ್ಣ ಮಠನ ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟರಲ್ಲಿ ಮಾರ್ನಿಂಗ್ 6 ಆಗಿತ್ತು. ಬಟ್ ಅವತ್ತೂ ತುಂಬ ಕ್ರೌಡ್ ಇತ್ತು. ಒಂದು ದರ್ಶನಕ್ಕೆ ತುಂಬ ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ರು. ಇವತ್ತು ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಬ್ರೋಗಿರೋ ಇನ್ಫ್ಲುಯೆನ್ಸಿಂದ ನಮಗೆ ದರ್ಶನ ವಿತಿನ್ 1 ಅವರಲ್ಲಿ ಆಗೋಯ್ತು ಉಡುಪಿ ಶ್ರೀಕೃಷ್ಣಂದು. ಬಟ್ ಅವತ್ತು ತುಂಬ ಮಳೆ ಇತ್ತು. ಆ ರೀಸನಿಂದ ನಾನು ಯಾವುದೇ ವೀಡಿಯೋನ ರೆಕಾರ್ಡ್ ಮಾಡಿಲ್ಲ ಆ್ಯಂಡ್ ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ರಾಯರ ದರ್ಶನ ಮುಗಿಸ್ಕೊಂಡಾದ್ಮೇಲೆ ನಾವು ಸೇಮ್ ಡೇ ವಿಸಿಟ್ ಮಾಡಿರೋ ಟೆಂಪಲ್ ಬಂದ್ಬಿಟ್ಟು ಕಾಪು ಹತ್ರ ಇದೆ, ಮಾರಿಗುಡಿ ಅಂತ. ಇದೂ ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಉಡುಪಿ. ಓಕೆ ಗೈಸ್, ಈಗ ನಾವು ಬಂದಿರೋದು ಕಾಪು ಸೈಡ್ ಇರೋ ಒನ್ ಆಫ್ ದ ಫೇಮಸ್ ಟೆಂಪಲ್ ಹೊಸ ಮಾರಿಗುಡಿ ಅಂತ. ಇಲ್ಲಿರೋ ಲೋಕಲಿಯನ್ಸ್ ಎಲ್ಲ ಈ ತಾಯಿನ ಕಾಪುದ ಅಪ್ಪೆ ಅಂತ ಕರೀತಾರೆ. ಅಪ್ಪೆ ಅಂದರೆ ತುಳು ಭಾಷೆಯಲ್ಲಿ ತಾಯಿ ಅಂತ ಅರ್ಥ. ಆ್ಯಂಡ್ ಇಲ್ಲಿರೋ ಜನ ತುಂಬ ನಂಬ್ತಾರೆ ಈ ತಾಯಿನ. ನೀವೇನಾದರೂ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಆ ತಾಯಿ ನಿಮಗೆ ಕೊಟ್ಟೆ ಕಟ್ತಾಳೆ, ನಿಮ್ಮ ಬೇಡಿಕೆನ ನೆರವೇರಿಸ್ತಾಳೆ ಅಂತ ತುಂಬ ಈ ದೇವತೆನ ನಂಬ್ತಾರೆ. ಈ ದೇವಸ್ಥಾನದಿಂದ ಕಾಪು ಬೀಚ್ ಆ್ಯಂಡ್ ಕಾಪು ಲೈಟ್ ಹೌಸ್ ತುಂಬಾ ಹತ್ರ. ಅವೆರಡು ಮಸ್ಟ್ ವಿಸಿಟ್ ಪ್ಲೇಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದೆರಡನ್ನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹೌದಾ? ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ಬ್ರೋ ನಂಗೊಂದು ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಾಯಿದ್ರು. ಅದೇನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ 1 ಗಂಟೆ ಇದೆ, ಅದು ಏಷ್ಯಾದಲ್ಲೇ ಸೆಕೆಂಡ್ ಬಿಗ್ಗೆಸ್ಟ್ ಅಂತೆ. ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂದರೆ ಒಳಗಡೆ ಇರೋ ಸೆಕ್ಯೂರಿಟಿ ಗಾರ್ಡು ಇಲ್ಲಿಂದ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಈವನ್ ಅವ್ರು ಹೇಳಿದ್ರು ಏನಿದ್ರು ರೆಕಾರ್ಡಿಂಗ್ಸ್ ಎಲ್ಲ ಮೇನ್ ದ್ವಾರ ಆಚೆನೆ ಮಾಡಬೇಕು, ಇಲ್ಲೆಲ್ಲ ಮಾಡೋ ಹಾಗಿಲ್ಲ ಅಂತ ರೆಸ್ಟ್ರಿಕ್ಟ್ ಮಾಡಿ ಬೈತಾಯಿದ್ರು. ಸೊ ದಟ್ ರೀಸನ್ ನಾನು ಇಲ್ಲಿವರೆಗೂ ಏನು ಕ್ಯಾಪ್ಚರ್ ಮಾಡಿದ್ದೀನಲ್ಲ ಅದೇ ಗ್ರೇಟ್. ಈಗ ನಿಮಗೆ ರೈಟ್ ಸೈಡಲ್ಲಿ ಒಂದು ವ್ಯೂ ತೋರಿಸ್ತೀನಿ. ಆ ಪ್ಲೇಸಲ್ಲಿ ಆ ಗಂಟೆನ ಹಾಕಿದ್ದಾರೆ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೋಬೋದು. ಇದೇ ಏರಿಯಾ ಅದು. ಓಕೆ ಗೈಸ್, ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಿಸಿಟ್ ಮಾಡಿರೋ ಟೆಂಪಲ್ ಬಂದ್ಬಿಟ್ಟು ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಕೋಸ್ಟಲ್ ಕರ್ನಾಟಕ ಅಂತ ಹೇಳ್ಬೋದು.
ಟೆಂಪಲ್ ಅಂತೂ ಸಖತ್ತಾಗಿದೆ ಹೇಳಬೇಕು ಅಂದರೆ. ಫುಲ್ ಟ್ರೆಡಿಷ್ನಲ್ ಆರ್ಕಿಟೆಕ್ಚರು, ಅದಕ್ಕೆ ಕಾವಿಂಗ್ಸ್ ಅಂತೂ ಡೀಟೇಲಾಗಿ ಮಾಡಿದ್ದಾರೆ. ಆ್ಯಂಡ್ ಮಾಸಿವ್ ಟೆಂಪಲ್ ಸ್ಟ್ರಕ್ಚರ್ಸ್ ಎಲ್ಲ. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಅಲ್ಲಿ ಕ್ಯಾಮ್ರಾನೇ ಅಲೌ ಮಾಡಿಲ್ಲ, ಸೊ ದಟ್ ರೀಸನ್ ಆ ಟೆಂಪಲ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೀವೇನಾದರೂ ಉಡುಪಿಗೆ ವಿಸಿಟ್ ಮಾಡ್ತಿದ್ರೆ ಅದು ಒನ್ ಆಫ್ ದ ಗೋ ಟು ಪ್ಲೇಸ್ ಅಂತ ನಾನು ಸಜೆಸ್ಟ್ ಮಾಡಬಲ್ಲೆ. ಬಟ್ ಅದರ ಆಪೋಸಿಟೇ ನಮಗೆ ಒಂದು ಶ್ರೀ ನಾಗಾಲಯ ಅಂತಿತ್ತು. ಆ ಟೆಂಪಲ್ನ ಕ್ಯಾಪ್ಚರ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಎಲ್ಲ ಸಿಕ್ತು. ಸೊ ದಟ್ ರೀಸನ್ ಆ ಟೆಂಪಲ್ನ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಗೈಸ್, ಫೈನಲಿ ಇದಾಗಿತ್ತು ನಮ್ಮ ಟೆಂಪಲ್ ರನ್ ಸ್ಟೋರಿ ಅಟ್ ಉಡುಪಿ. ಇದು ಪಾರ್ಟ್ 1 ಮಾತ್ರ. ಪಾರ್ಟ್ 1ನಲ್ಲಿ ನಾವೆಲ್ಲ ಟೆಂಪಲ್ಸೇ ಕವರ್ ಮಾಡಿದ್ವಿ. ಪಾರ್ಟ್ 2 ಅಲ್ಲಿ ನಿಮಗೆ ಬೀಚಸ್ಸು, ಲೈಟ್ ಹೌಸು ಅದೆಲ್ಲ ಕವರ್ ಮಾಡಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಇದೇ ಥರ ನನ್ನ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಅದನ್ನ ನೋಡಿಬಿಟ್ಟು ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.